ಅಲ್ಲೇ ಇರು ಅಲ್ಲೇ ಇರು ಅಲ್ಲಿ ಅಣ್ಣ ಇಲ್ಲಿ ನೋಡ್ರಿ ಅಣ್ಣ ಇಲ್ಲಿ ನೋಡಿ. बोलो भारत माता की जय। बोलो भारत माता की जय। ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರರ ದುಷ್ಕೃತ್ಯವನ್ನು ಖಂಡಿಸಿ ಭಾರತೀಯ ನಗರ ನಾಗರಿಕರ ವೇದಿಕೆ ಲಾಕ್ಡೌನ್ನಲ್ಲಿ ಒಂದು ಮೌನ ಪ್ರತಿಭಟನೆ ನಡೆಸಿತು. ಲಾಕ್ಡೌನ್ನ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆ ಮುಂಭಾಗ ಭಾರತೀಯ ನಗರ ನಾಗರಿಕರ ವೇದಿಕೆಯು ಸುರೇಂದ್ರ ಅವರ ನೇತೃತ್ವದಲ್ಲಿ ಒಂದು ಮೌನ ಪ್ರತಿಭಟನೆ ಮಾಡಿತು. ಹಲವಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಭಯೋತ್ಪಾದನೆಯ ಕೃತ್ಯವನ್ನು ಖಂಡಿಸಿದ ಭಾವಚಿತ್ರಗಳನ್ನು ಹಿಡಿದು ಅಮಾಯಕರ ಮೇಲೆ ಭಯೋತ್ಪಾದಕರು ನಡೆಸಿದ ದುಷ್ಕೃತ್ಯಗಳನ್ನು ಖಂಡಿಸಿ ಮೌನ ಪ್ರತಿಭಟನೆ ನಡೆಸಿದರು. ಇಲ್ಲಿ ಕಾಕ್ಟೌನ್ನಲ್ಲಿ ಭಾರತೀಯ ನಗರ ನಾಗರಿಕರ ವೇದಿಕೆ ವತಿಯಿಂದ ಈ ಪ್ರತಿಭಟನೆ ನಡೆಯಿತು. ಭಾರತೀಯ ನಗರ ನಾಗರಿಕರ ವೇದಿಕೆಯವರು ಕಾಕ್ಟೌನ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರತಿಮೆ ಮುಂಭಾಗದಲ್ಲಿ ರಾಜ್ಕುಮಾರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ನಂತರ ಈ ಮೌನ ಪ್ರತಿಭಟನೆ ಮಾಡಿದ್ರು. ಮಕ್ಕಳು, ಹಿರಿಯರು, ಯುವಕರು ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ನೋಡಿ, ಪ್ರತಿಭಟನೆಯ ದೃಶ್ಯಗಳನ್ನು ನಿಮಗೆ ನೋಡ್ತಾ ಇದ್ದೀವಿ. ನೋಡಿ, ಟಾಪ್ ಟೆರರಿಸಮ್, ಅಮಾಯಕರ ಮೇಲೆ ಅತ್ಯಾಚಾರ ನಿಲ್ಲಿಸಿ ಪಹಲ್ಗಾಮ್ ಸಂತ್ರಸ್ತರಿಗೆ ನ್ಯಾಯ ಬೇಕು, ಭಯೋತ್ಪಾದನೆ ನಿಲ್ಲಿಸಿ ನಮ್ಮ ಭವಿಷ್ಯ ಉಳಿಸಿ, ಟಾಪ್ ಅಟ್ಯಾಕಿಂಗ್ ಇನ್ನೋಸೆನ್ಸ್, ಭಯೋತ್ಪಾದನೆ ನಿಲ್ಲಿಸಿ ಅಂತ ಹೀಗೆ ಭಿತ್ತಿಪತ್ರಗಳನ್ನು ಪ್ರದರ್ಶನ ಮಾಡಿ ಈ ಥರ ಪ್ರತಿಭಟನೆ ಮಾಡಿದ್ರು. ಇಲ್ಲಿ ನೋಡಿ, ಪ್ರತಿಭಟನೆ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಕಾಶ್ಮೀರದಲ್ಲಿ ನಡೆದ ದುಷ್ಕೃತ್ಯ ಬಗ್ಗೆ ಏನು ಹೇಳ್ತೀರಿ ಅಂತ? ಮೊನ್ನೆ ಕಾಶ್ಮೀರದಲ್ಲಿ ನಡೆದಂಥ ದುರಂತ ಖಂಡನೀಯ. ಯಾರು ಊಹಿಸಿದಂಥ ಹಿಂದೂಗಳ ಮೇಲೆ ಆಗಿರುವಂಥ ದಬ್ಬಾಳಿಕೆ ಅಂತ ಹೇಳ್ಬೋದು. ಏನು, ಯಾರೂ ಇದನ್ನು ಸಹಿಸೋದಿಲ್ಲ. ಭಾರತೀಯರು ಯಾರನ್ನು ಇದನ್ನು ಸಹಿಸೋದಿಲ್ಲ ಅಷ್ಟರ ಮಟ್ಟಿಗೆ ಹೇಳಬೇಕು. ನೀವು ಮಿಲಿಟ್ರಿಯಲ್ಲಿ ಇದ್ದೀರಿ, ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದೀರಿ, ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಿ? ಅಲ್ಲಿ ಇವತ್ತು ಬೆಳಗ್ಗೆ ಟಿ ವಿನಲ್ಲಿ ನೋಡಿದೆ, ಅಲ್ಲಿ ಒಬ್ಬರನ್ನು ಶೂಟ್ ಮಾಡಿದಾಗ ಆ ಹೆಂಗಸು ಹೇಳ್ತಾಯಿದ್ರು, ಯಾರು ನಮ್ಮ ಯೋಧರು ಯಾರು ಹತ್ರ ಬರಲಿಲ್ಲ, ನಮ್ಮ ಮುಸ್ಲಿಂ ಬಾಂಧವರೇ ನನ್ನ ರಕ್ಷಣೆ ಮಾಡಿದ್ರು ಅಂತ ಹೇಳ್ತಾಯಿದ್ರು. ಅದು ಎಷ್ಟರ ಮಟ್ಟಿಗೆ ಅಂತ ನಮಗೆ ಗೊತ್ತಿಲ್ಲ. ಮೀಡಿಯಾದಲ್ಲಿ ನಾವು ನೋಡಿದ್ದನ್ನು ಹೇಳ್ತಾಯಿದ್ದೀವಿ. ಅದು ನಮ್ಮ ಯೋಧರು ಅವರ ರಕ್ಷಣೆಗೆ ಬರಬೇಕು ಅಂತ ನಮ್ಮನ್ನ. ಏನು ಪಹಲ್ಗಾಮಲ್ಲಿ ಏನು ಉಗ್ರ ಚಟುವಟಿಕೆ ಆಗಿದೆ ಅದು ಖಂಡನೀಯಾರ್ಹ. ಈ ಇನ್ನಸೆಂಟ್ ಲೈಫ್ಸ್ನ ಬಂದು ಸಾಯಿಸೋದು ಎಷ್ಟು ಮಟ್ಟಿಗೆ ಕರೆಕ್ಟ್ ಅಂತ ಗೊತ್ತಿಲ್ಲ. ಅಷ್ಟು ಇವರಿಗೆ ಉಗ್ರರಿಗೆ ಅಷ್ಟು ಜನರನ್ನ ಸಾಯಿಸಬೇಕು ಅಂತಂದರೆ, ಇವರು ಹೋರಾಟ ಮಾಡಬೇಕು ಅಂತಂದರೆ ಶಸ್ತ್ರನ ಇಟ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಪಬ್ಲಿಕಲ್ಲಿ ಬಂದು ನಿಂತ್ಕೊಂಡು ಹೋರಾಟ ಮಾಡಬೇಕು. ಅದಕ್ಕೆ ಪಬ್ಲಿಕ್ ಏನು ಉತ್ತರ ಕೊಡಬೇಕು ಅದು ಕೊಡ್ತಾರೆ. ಅದನ್ನು ಬಿಟ್ಬಿಟ್ಟು ಹೇಡಿಗಳ ಥರ ಅಮಾಯಕರು ಜನರ ಮೇಲೆ ಈ ಥರ ಗುಂಡು ಹೊಡೆಯೋದು, ಬಾಂಬ್ ಇಡೋದು ಇದೆಲ್ಲ ಸರಿಯಿಲ್ಲ. ಅಷ್ಟು ನಿಮಗೆ ಧೈರ್ಯ ಇದ್ದರೆ, ತಾಕತ್ತಿದ್ದರೆ ಇಂಡಿಯನ್ ಆರ್ಮಿ, BSF, ಪೊಲೀಸು, ಏರ್ಫೋರ್ಸು, ನೇವಿ ಇವ್ರ ಹತ್ರ ಹೋಗಿ ನೀವು ಪ್ರತಿಭಟನೆ ಮಾಡಿ, ಇವ್ರ ಹತ್ರ ಶಸ್ತ್ರವಿದೆ ತೋರಿಸಿ. ನೀವು ಬಗ್ಗೆ ಧೈರ್ಯ ಇದ್ದರೆ ಮಾಡಿ ನೋಡೋಣ. ಇನ್ನೋಸೆಂಟ್ ಪಬ್ಲಿಕ್ನ ನೀವು ಬಂದು ಈ ಥರ ಎಲ್ಲ ಮಾಡೋದು ಇದು ಸ್ವಲ್ಪನೂ ಸರಿಯಿಲ್ಲ. ನೀವು ಹಂಗೆ ಇನ್ನೋಸೆಂಟ್ನ ಸಾಯಿಸಬೇಕಾ? ಶಸ್ತ್ರನ ಇಟ್ಬಿಟ್ಟು ನೀವು ಪಬ್ಲಿಕಲ್ಲಿ ಬನ್ನಿ ನೋಡೋಣ. ಪಬ್ಲಿಕ್ ಅದಕ್ಕೆ ಹೆಂಗೆ ಪ್ರತಿಕ್ರಿಯಿಸ್ಕೊಡ್ತಾರೆ ಅವ್ರು ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ಈ ಕವರ್ಡ್ ಥರ ನೀವು ಬಂದು ಮಕ್ಕಳನ್ನ ಗುಂಡುಡಿಯೋದು, ಚಿಕ್ಕ ಹುಡುಗರನ್ನ ಮತ್ತು ಮಹಿಳೆಯರನ್ನ ಧರ್ಮ ಯಾವುದಂತ ತಿಳ್ಕೊಂಡು ಹೊಡೆಯೋದು ಇದೆಲ್ಲ ಸರಿಯಿಲ್ಲ. ಇದು ಖಂಡನೀಯಾರ್ಹ. ಓಕೆ, ಭಾರತೀಯ ನಗರ ರೆಸಿಡೆನ್ಸ್ ಫೋರಮಿಂದ ಸುರೇಂದ್ರ. ಇಲ್ಲ, ಮೌನ